ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಡೀ ಭಾರತದಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ತುರ್ತು ಪರಿಸ್ಥಿತಿ ಸಿಲಿಂಡರ್ಗಾಗಿ 3 ರಾಷ್ಟ್ರಗಳ ಮಧ್ಯದ ಯುದ್ಧ ಭಾರತದ ಮೇಲೆ ಅತಿ ದೊಡ್ಡ ಇಂಪ್ಯಾಕ್ಟ್ ಬೀರಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಆ ವಾಸ್ತವ ಪರಿಸ್ಥಿತಿಯನ್ನ ಇಡುವ ಪ್ರಯತ್ನ ಮಾಡ್ತೀವಿ. ಜನರೇ ಬಿ ಅಲರ್ಟ್. ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಡಬಲ್ ಕೊಡ್ತೀವಿ ಅಂದ್ರೂ ಇಲ್ಲ, ತ್ರಿಬಲ್ ಕೊಡ್ತೀವಿ ಅಂದ್ರೂ ಇಲ್ಲ, ನೋ ಸ್ಟಾಕ್ ಸರ್, ಸಿಗಲ್ಲ ಬಿಡಿ ಸಿಲಿಂಡರ್ ಅಂತಿದ್ದಾರೆ. ಹೋಟೆಲ್ ಊಟ ನಂಬ್ಕೊಂಡೇ ಇದ್ರೆ ಇಲ್ಲ ನಾವು ಆಚೆ ಹೋಗ್ತೀವಿ, ಹೋಟೆಲ್ ಊಟ ತಿನ್ಕೊಂಡ್ ಬರ್ತೀವಿ ಅಂತ ಹೋದ್ರೆ ಖಂಡಿತ ನಿಮ್ಗೆ ಹೋಟೆಲ್ ಊಟ ಸಿಗಲ್ಲ. ಗ್ಯಾಸ್ ಎಫೆಕ್ಟ್ ಮೆಜೆಸ್ಟಿಕ್ ಬಳಿ ಕೂಡ ಕಂಪ್ಲೀಟ್ ಆಗಿ ಹೋಟೆಲ್ ಬಂದ್ ಆಗಿದೆ. ಒಂದೊಂದೇ ಹೋಟೆಲ್ಗಳಿಗೆ ಬೀಳ್ತಾ ಇದೆಯಂತೆ ಬೀಗ. ಸಿಲಿಂಡರ್ ಸಿಗ್ತಾ ಇಲ್ಲ. ನಗರದ ಹೃದಯ ಭಾಗ ಮೆಜೆಸ್ಟಿಕ್, ಅಲ್ಲಿರುವಂತಹ ಹೋಟೆಲ್ಗಳೇ ಬಂದಾಗಿದೆ. ಪ್ರತಿನಿತ್ಯ ಲಕ್ಷಾಂತರ ಜನ ಜರ್ನಿ ಮಾಡುವಂತಹ ಜಾಗ ಶ್ರೀಕೃಷ್ಣ ವೈಭವ್ ಉಡುಪಿ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಬಂದಾಗಿದೆಯಂತೆ ಮೆಜೆಸ್ಟಿಕ್ ಭಾಗದಲ್ಲಿರೋದು. ಗ್ಯಾಸ್ ಎಫೆಕ್ಟ್ ಮೆಜೆಸ್ಟಿಕ್ ನಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರತಿನಿತ್ಯ ಕೂಡ ಯಾಕೆ ಇದನ್ನ ಹೃದಯ ಭಾಗ ಅಂತಾರೆ ಅಂತ ಅಂದ್ರೆ, ಬೆಂಗಳೂರಿನಿಂದ ಎಲ್ಲೇ ಯಾವ ಕಡೆಗೆ ಪ್ರಯಾಣ ಮಾಡ್ತೀರಿ ಅಂದ್ರೂ ಕೂಡ ಬರೋದು ಜನ ಇಲ್ಲಿಗೆ. ಬೇರೆ ಬೇರೆ ಊರುಗಳಿಂದ ಬಂದು ಜನ ಉಳ್ಕೊಳ್ಳೋದು ಇಲ್ಲೇ, ಇಳಿಯೋದು ಇಲ್ಲೇ. ಹಂಗಾಗಿ ಪ್ರಮುಖ ಹೋಟೆಲ್ಗಳು ಆಸುಪಾಸಲ್ಲಿದೆ. ಅಲ್ಲಿ ಬರುವಂತ ಪ್ರಯಾಣಿಕರು ಪಾಪ ಈ ಹೋಟೆಲ್ಗಳಿಗೆ ಹೋಗಿ ಊಟ ತಿಂಡಿ ಮಾಡ್ಬೇಕು. ಯಾವ್ದ್ಯಾವ್ದೋ ಊರುಗಳಿಂದ ಬರ್ತಾರೆ, ಯಾವ್ದ್ಯಾವ್ದೋ ರಾಜ್ಯಗಳಿಂದ ಬರ್ತಾರೆ, ಯಾವ್ದ್ಯಾವ್ದೋ ದೇಶಗಳಿಂದ ಬಂದವರು ಕೂಡ ಅಲ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ಲಾಡ್ಜ್ಗಳಿದೆ, ಉಳ್ಕೊಂಡಿರ್ತಾರೆ. ಹೋಟೆಲ್ ಮೇಲೆ ಡಿಪೆಂಡ್ ಆಗಿರೋರು ಸಾಕಷ್ಟು ಜನ. ಪ್ರತಿನಿತ್ಯ ಕೋಟಿ ಕೋಟಿ ವಹಿವಾಟ ಆಗುತ್ತೆ ಯಾವ್ದಾದ್ರು ಹೋಟೆಲ್ಗಳೇ ಅಂದ್ರೆ ಇದೇ ಮೆಜೆಸ್ಟಿಕ್ ಆಸುಪಾಸಲ್ಲಿರುವಂತಹ ಹೋಟೆಲ್ಗಳಲ್ಲೇ. ಕಾರಣ ಲಕ್ಷಾಂತರ ಜನ ಬಂದ್ ಹೋಗ್ತಾರೆ. ಸೊ ಅಲ್ಲಿರುವಂತಹ ಪ್ರಮುಖ ಹೋಟೆಲ್ಗಳಿಗೆ ಬೀಗ ಬೀಳುತ್ತೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಲಾಸ್ ಇರಬಹುದು ಅಂತ. ಲಾಸ್ ಅನ್ನ ಬಿಟ್ಟಾಕಿ ಬಂದಂತಹ ಪ್ರಯಾಣಿಕರಿಗೆ ಊಟ ತಿಂಡಿ ಸಿಗದೆ ಹೋದ್ರೆ ಅವ್ರ ಪರಿಸ್ಥಿತಿ ಏನು ಅಂತ. ಒಂದೊಂದೇ ಹೋಟೆಲ್ಗಳಿಗೆ ಬೀಗ ಹಾಕ್ತಿದ್ದಾರಂತೆ ಮಾಲೀಕರು. ಕಾರಣ ಸಿಲಿಂಡರ್ ಇಲ್ಲ ಸರ್, ಏನ್ ಮಾಡಕ್ಕಾಗುತ್ತೆ, ಏನು ಮಾಡಕ್ಕಾಗ್ತಾ ಇಲ್ಲ, ಹಂಗಾಗಿ ಹೋಟೆಲ್ ಅನ್ನ ಕ್ಲೋಸ್ ಮಾಡ್ತಿದ್ದೀವಿ ಅಂತಿದ್ದಾರೆ. ಶ್ರೀಕೃಷ್ಣ ವೈಭವ್ ಉಡುಪಿ ಆತಿಥ್ಯ ಹೋಟೆಲ್ ಎಲ್ಲವೂ ಕೂಡ ಕ್ಲೋಸ್ ಆಗಿದೆಯಂತೆ. ಜಸ್ಟ್ ಎರಡಲ್ಲ, ಬೇರೆ ಬೇರೆ ಹೋಟೆಲ್ಗಳು ಕೂಡ ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ತನಕ ಓಪನ್ ಇದ್ರೂ ಕೂಡ ನಾಳೆ ಸಿಗಲ್ಲ ಅಂತ. ನೋಡಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಮೆಜೆಸ್ಟಿಕ್ ಬಳಿಯೇ ಇರುವಂತಹ 2 ಹೋಟೆಲ್ಗಳ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅತಿ ದೊಡ್ಡ ಹೋಟೆಲ್ ಇದು ಉಡುಪಿ ಹೋಟೆಲ್. ಬಂದಂತಹ ಪ್ರಯಾಣಿಕರು ಪಾಪ ಅಲ್ಲಿ ಹೋಗಿ ಊಟ ತಿಂಡಿ ಟೀ ಕಾಫಿ ಏನೇ ಬೇಕಂದ್ರೂ ಕೂಡ ಹೋಗಿ ತಿನ್ಕೊಂಡು ಬರ್ತಾ ಇದ್ರು. ಬಟ್ ನೋಡಿ ಅದೇ ಹೋಟೆಲ್ನ ಶಟರ್ ಕ್ಲೋಸ್ ಆಗ್ಬಿಟ್ಟಿದೆ. ಕಾರಣ ಇಷ್ಟೇ, ಸಿಲಿಂಡರ್ ಇಲ್ಲ. ಸಿಲಿಂಡರ್ ಇಲ್ಲದೆ ನಾವೇನೂ ಕೂಡ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅನ್ನೋ ರೀತಿಯಲ್ಲೇ ಹೋಟೆಲನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈಗ ಮಾಲೀಕರ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಪ್ರಶ್ನೆ, ಜೊತೆಗೆ ಬಂದಂತಹ ಪ್ರಯಾಣಿಕರು ಮೆಜೆಸ್ಟಿಕ್ನಲ್ಲಿ ಪಾಪ ಎಲ್ಲಿ ಹೋಗಿ ಊಟ ತಿಂಡಿ ಮಾಡಬೇಕು, ಇದು ಕೂಡ ಪ್ರಶ್ನೆ ಇದೆ. ಹಂಗಾಗಿ ಪರದಾಟ ಮುಂದುವರಿತಾ ಇದೆ.